MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಎನ್ಜಿ ಟ್ಯಾಂಕರ್ ಲೀಕೇಜ್, ಇಡೀ ಪ್ರದೇಶದಲ್ಲಿ ಎಚ್ಚರಿಕೆ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಸಿಎನ್ಜಿ ಟ್ಯಾಂಕರ್ ಲೀಕೇಜ್ ಆಗಿದ್ರಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಮೇಲ್ಸೇತುವೆ ಸಂಪೂರ್ಣ ಬಂದ್ ಆಗಿರೋ ಘಟನೆ ಮಂಗಳೂರು ಹೊರವಲಯ ಸುರತ್ಕಲ್ನಲ್ಲಿ ನಡೆದಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಭಾರಿ ವಾಹನಗಳಿಗೆ ಪರ್ಯಾಯ ಮಾರ್ಗ ತೋರಿಸಲಾಗಿದೆ. ಸರ್ವಿಸ್ ರಸ್ತೆ ಮೂಲಕವೂ ವಾಹನಗಳು ಸಂಚರಿಸುತ್ತಿವೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಲೀಕೇಜ್ ಬಗ್ಗೆ ಅಕ್ಕಪಕ್ಕದಲ್ಲಿನ ಮನೆಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿಯ ಪ್ರಶಾಂತಿ ಕುಟೀರದ ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲಿ ಅಂತಾರಾಷ್ಟ್ರೀಯ ವೃದ್ಧರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮವನ್ನ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಬಿಎಲ್ ವರ್ಮಾ ಉದ್ಘಾಟಿಸಿದ್ರು. ನಿತ್ಯ ಯೋಗ ಮತ್ತು ಧ್ಯಾನ ಮಾಡುವಂತವರು ವೃದ್ಧಾಪ್ಯ ದಿನಗಳಲ್ಲಿ ಸದೃಢ ಆರೋಗ್ಯವಂತರು ಆಗಿರ್ತಾರೆ ಹೇಳಿದ್ರು. ಎಸ್ ವ್ಯಾಸ ಯೂನಿವರ್ಸಿಟಿ ಚಾನ್ಸಲರ್ HR ನಾಗೇಂದ್ರ ಹಾಜರಿದ್ರು. ನಮ್ಮ ವೃದ್ಧರು ಯಾರಿದ್ದಾರೆ ಅವರು ಕೇವಲ ವೃದ್ಧರಾಗಿ ಬೇರೆಯವರಿಂದ ಸಹಾಯ ಬೇಕು ಅನ್ನೋದಾಗಬಾರ್ದು. ಅವರ ಬುದ್ಧಿವಂತಿಕೆಯನ್ನು, ಅವರ ಬೆಳವಣಿಗೆಯನ್ನು ಎಲ್ಲರಿಗೂ ತಂದುಕೊಡ್ಬೇಕು. ಆಕರ್ಷಕ ಮತ್ತು ಸುರಕ್ಷಿತ ಹೂಡಿಕೆ ಬಯಸುವವರಿಗಾಗಿ ಕೇರಳದ ICL ಫಿನ್ಕಾರ್ಪ್ ಲಿಮಿಟೆಡ್ ಹೊಸ ಸ್ಕೀಮ್ ಹೊರತಂದಿದೆ. ನವೆಂಬರ್ 17ರಿಂದ 28ರವರೆಗೂ ಹೂಡಿಕೆದಾರರಿಗೆ 12.62% ಲಾಭದಾಯಕ NCD ವಿತರಣೆ ಒದಗಿಸಲು ಮುಂದಾಗಿದೆ. ಇನ್ನು ಈ ಫಿನ್ಕಾರ್ಪ್ನಲ್ಲಿ ಖಾತೆ ತೆರೆಯಲು ಕನಿಷ್ಠ ಅರ್ಜಿ ಮೊತ್ತ 10,000 ಆಗಿರೋದ್ರಿಂದ ಇದು ವ್ಯಾಪಕ ಶ್ರೇಣಿಯ ಹೂಡಿಕೆದಾರರಿಗೆ ಕೈಗೆಟುಕುವಂತಿದೆ. ICL Fincorp now spread in 10 states all over in India, and within a month we are planning to start Delhi, Rajasthan and Bihar also. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವಿಧಿವಶ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಮರಕ್ಕೆ ಗುದ್ದಿದ ಬಸ್, 15ಕ್ಕೂ ಅಧಿಕ ಮಂದಿಗೆ ಗಾಯ. ಹಲ್ಲೆಗೊಳಗಾಗಿದ್ದ SDA ಅಂಜಲಿ ಕಂಬಾನೂರ್ ಸಾವು. 300 ಕಾರ್ಮಿಕರ ವಜಾ. ಕಂಪನಿ ವಿರುದ್ಧ ಪ್ರತಿಭಟನೆ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಪದ್ಮಶ್ರೀ ಪುರಸ್ಕೃತೆ, ವೃಕ್ಷಮಾತೆ ಅಂತಲೇ ಹೆಸರು ಪಡೆದ ಸಾಲುಮರದ ತಿಮ್ಮಕ್ಕ ಉಸಿರು ಚೆಲ್ಲಿದ್ದಾರೆ. ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ತಿಮ್ಮಕ್ಕ ಅವರಿಗೆ ಮದುವೆ ಆದರೂ ಮಕ್ಕಳಾಗಿರಲಿಲ್ಲ. ಆ ನೋವು ಮರೆಯೋದಕ್ಕಾಗಿ ತಿಮ್ಮಕ್ಕ ಕೂದೂರಿನಿಂದ ಹುಲಿಕಲ್ ತನಕ ಇರುವ ಹೈವೇ ಬದಿಯ ಪಕ್ಕದಲ್ಲಿ ಗಿಡಗಳನ್ನ ನೆಡಲು ಆರಂಭಿಸಿದ್ರು. ಪತಿ ಜೊತೆ ಸೇರಿ ಆಲದ ಮರದ ಗಿಡಗಳನ್ನ ನೆಟ್ಟು ಪೋಷಿಸುತ್ತಿದ್ರು. 114 ವರ್ಷದ ತಿಮ್ಮಕ್ಕ ಅವರು ನಿನ್ನೆ ಮಧ್ಯಾಹ್ನ ಬಹು ಅಂಗಾಂಗ ವೈಫಲ್ಯದಿಂದ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಗಣ್ಯರು ಆಸ್ಪತ್ರೆಯಲ್ಲಿ ತಿಮ್ಮಕ್ಕರ ಅಂತಿಮ ದರ್ಶನ ಪಡೆದಿದ್ದಾರೆ. ತಮ್ಮ ಕಾರ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದ ತಿಮ್ಮಕ್ಕ ಅವರು ವೃಕ್ಷಮಾತೆ ಅನ್ನೋ ಹೆಸರು ಪಡೆದಿದ್ರು. ಪದ್ಮಶ್ರೀ ಪುರಸ್ಕಾರಕ್ಕೂ ಭಾಜನರಾಗಿದ್ರು. ಇನ್ನು ಇಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬೆಳಿಗ್ಗೆ 7:30ರಿಂದ 10:30ರವರೆಗೆ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದ್ದು, ಮಧ್ಯಾಹ್ನ 12 ಗಂಟೆಗೆ ಜ್ಞಾನಭಾರತಿ ಬಳಿಯ ಕಲಾಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಪದ್ಮಶ್ರೀ ಪುರಸ್ಕೃತ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ನಿಧನಕ್ಕೂ ಮುನ್ನ ರಾಜ್ಯದ ಜನತೆಗೆ ಭಾವನಾತ್ಮಕ ಸಂದೇಶ ರವಾನಿಸಿದ್ದಾರೆ. ಅಂತಿಮ ಕ್ಷಣದಲ್ಲಿ ಭಾವುಕರಾಗಿದ್ದ ವೃಕ್ಷಮಾತೆ ಪ್ರೀತಿಯ ಜನತೆಗೆ ಸಾಲುಮರದ ತಿಮ್ಮಕ್ಕ ಮಾಡುವ ನಮಸ್ಕಾರಗಳು. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಇರುವಷ್ಟು ದಿನ ಯಾರಿಗೂ ತೊಂದರೆ, ಹಿಂಸೆಯಾಗದಂತೆ ಪ್ರೀತಿಯಿಂದ ಬದುಕಿ. ಬಡವ, ಶ್ರೀಮಂತ, ಭಿಕ್ಷುಕ, ಅಸಹಾಯಕ ಎನ್ನದೆ ಎಲ್ಲರೂ ಒಂದೇ ತರಹ ಬದುಕಿ. ಎಲ್ಲರನ್ನ ಗೌರವಿಸಿ, ಪ್ರೀತಿಸಿ, ದೇಶವನ್ನ ಪ್ರೀತಿಸಿ ಅಂತ ಹೇಳಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅವರು ಬಹಳ ದೀರ್ಘಕಾಲ ನಮ್ಮ ಜೊತೆಗಿದ್ದು ಅಗಲಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಕೇಳ್ತೇನೆ.
ಮೊನ್ನೆ ಸಾಯಂಕಾಲ ಅವರನ್ನ ನೆನೆಸುವ ಸಂದರ್ಭ ಬಂದಿತ್ತು. ಅವರೀಗ ಕಾಲವಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಅವರು ಒಳ್ಳೆಯ ದಿನ ಕಾಲವಾಗಿದ್ದಾರೆ. ಅವರ ಅಭಿಮಾನಿಗಳಿಗೆ ಅವರ ಸಾವಿನ ಸುದ್ದಿ ಭರಿಸುವ ಶಕ್ತಿ ಕೊಡ್ಲಿ ಅಂತ ಹೇಳಿದ್ದಾರೆ. ಸರ್ಕಾರ ಪ್ರಾರ್ಥನೆ ಮಾಡ್ತೀವಿ, ಅವರ ಅಭಿಮಾನಿಗಳಿಗೆ, ಅವರ ಬಂಧುವರ್ಗದವರಿಗೆ ಅವ್ರ ಸಾವಿನ ದುಃಖ ಹೊರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ಹಾರೈಸ್ತೀವಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.